ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಅವರ್ ಚಾನಲ್. ಯಾರೆಲ್ಲ ವಿದ್ಯಾರ್ಥಿಗಳು ಬಿ ಎಡ್ಗೆ ಈಗಾಗಲೇ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿರುವಂಥದ್ದು, ಆದರೆ ವಿದ್ಯಾರ್ಥಿಗಳಲ್ಲಿ ಹಲವು ಪ್ರಶ್ನೆಗಳು ಇರುವಂಥದ್ದು. ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ಫ್ರೀ ಇದ್ದಾಗ ಅದಕ್ಕೆ ನಾನು ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಕೂಡ ಮಾಡಿದ್ದೀನಿ. ಈಗಾಗಲೇ ಹಿಂದಿನ ಭಾಳಷ್ಟು ವಿಡಿಯೋಗಳನ್ನು ಕೂಡ ಇವತ್ತು ನಾನು 3-4 ವಿಡಿಯೋಗಳನ್ನು ಕೂಡ ಅಪ್ಡೇಟ್ ಮಾಡಿದ್ದೀನಿ. ನೀವು ಹಾಕಿರುವಂಥ ಕಾಮೆಂಟ್ಗಳನ್ನು ಓದಿ ಉತ್ತರವನ್ನು ಕೂಡ ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳ ಒಂದು ಲೀಸ್ಟಲ್ಲಿ ಹೆಸರು ಬಂದಿದೆ, ಆದರೆ ಕಾಲೇಜ್ ಹೆಸರು ಜಾಗದಲ್ಲಿ ಡಬಲ್ ಸ್ಟಾರ್ ಬಂದಿದೆ ಅಂದರೆ ಅದಕ್ಕೇನು ಉತ್ತರ, ಅದು ಯಾಕೆ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಅಭ್ಯರ್ಥಿಗಳು ಒಂದು ಎಕ್ಸಾಂಪಲ್ ನಾನು ಇದು ಕೊಡ್ತೀನಿ. ಇಲ್ಲಿ ನೋಡ್ಬೋದು ಸ್ಕ್ರೀನಲ್ಲಿ ಈ ಒಂದು 3 ವಿದ್ಯಾರ್ಥಿಗಳದ್ದು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಡಬಲ್ ಸ್ಟಾರ್ ಬಂದಿದೆ. ಅಂದರೆ ಇನ್ಸ್ಟಿಟ್ಯೂಟ್ ಅಲೋಟೆಡ್ ಭಾಗದಲ್ಲಿ ಅದೇ ರೀತಿಯಾಗಿ ಅದೇ ಒಂದು ನೀವು ಪಕ್ಕದಲ್ಲಿ ನೋಡೋದಾದರೆ ಇಲ್ಲಿ ನೋಡಿ, ಇಲ್ಲಿ ಹೆಸರುಗಳನ್ನು ಕೊಟ್ಟಿದ್ದಾರೆ. ಆದರೆ ಅದೇ ನೋಡಿದರೆ ನೀವು ಇಲ್ಲಿ ನೋಡಿದರೆ ಡಬಲ್ ಸ್ಟಾರ್ ಕಾಣಿಸ್ತಾ ಇದೆ. ಇದರ ಮೀನಿಂಗ್ ಏನು ಅಂತಂದರೆ, ನೀವುಗಳು ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತ ಅರ್ಥ. ಸರಿಯಾಗಿ ಆಪ್ಷನ್ ಎಂಟ್ರಿ ಅಂದರೆ ಏನು, ನೀವು ಸಫಿಷಿಯೆಂಟ್ ಆದಂತಹ ಒಂದು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡಿಲ್ಲ. ಎಕ್ಸಾಂಪಲ್, ನೀವು ಒಂದು 5 ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡಿರಿ. ಆ ಒಂದು ಕಾಲೇಜ್ಗಳಲ್ಲಿ ನಿಮ್ಮ ಪರ್ಸೆಂಟೇಜಿಗೆ, ನಿಮ್ಮ ಕಾಸ್ಟಿಗೆ ಸೀಟ್ ಇಲ್ಲ ಅಂತ ಅರ್ಥ. ಹೌದಾ? ಅಥವಾ ಅವರು ಹೇಳ್ತಿರೋದ್ರ ಪ್ರಕಾರ ಏನಂತಂದರೆ, ನಿಮಗೆ ಯಾವುದೇ ಥರದಂಥ ಕಾಲೇಜ್ ಆಯ್ಕೆಯಾಗಿಲ್ಲ ಅಂತ ಅರ್ಥ. ಅಂದರೆ ನೀವು ಸಫಿಷಿಯೆಂಟ್ ಆದಂತಹ, ಅಂದರೆ ನೀವು ಕಾಲೇಜ್ ಆಯ್ಕೆಗಳನ್ನು ಜಾಸ್ತಿ ಮಾಡಿಲ್ಲ, ನೀವು ಕಾಲೇಜುಗಳನ್ನು ಇಲ್ಲಿ ಸೇರಿಸಿಲ್ಲ, ಹೀಗಾಗಿ ನಿಮಗೆ ಯಾವುದೇ ಥರಂಥ ಕಾಲೇಜು ಆಯ್ಕೆ ಆಗಿಲ್ಲ ಅಂತ ಈ ಮೀನಿಂಗನ್ನು ಕೊಡುತ್ತೆ. ಡಬಲ್ ಸ್ಟಾರ್ ಮೀನಿಂಗ್ ಏನಂತಂದರೆ, ನಿಮ್ಮಗಳಿಗೆ ಯಾವುದು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಅದರ ಜೊತೆಗೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಬಹಳಷ್ಟು ಕಾಲೇಜುಗಳನ್ನು ಅಂದರೆ ಆಯ್ಕೆಗಳನ್ನು ಮಾಡಿಲ್ಲ, ಮತ್ತು ನೀವು ಆಯ್ಕೆ ಮಾಡಿರುವಂಥ ಕಾಲೇಜುಗಳಲ್ಲಿ ನಿಮ್ಮ ಕಾಸ್ಟಿಗೆ, ನಿಮ್ಮ ಪರ್ಸೆಂಟೇಜಿಗೆ ಸೀಟ್ ಲಭ್ಯವಿಲ್ಲ ಅಂತ ಅರ್ಥ. ಅಂದರೆ ಟೋಟಲಾಗಿ ಹೇಳೋದಾದರೆ ಯಾವುದೇ ಥರಂಥ ನಿಮಗೆ ಸೀಟ್ ಇಲ್ಲಿ ಸಿಕ್ಕಿಲ್ಲ. ಈ ಥರ ಬಂದರೆ ಅವ್ರು ಏನು ಮಾಡಬೇಕು ಅಂತಂದರೆ, ನೀವು ಸೆಕೆಂಡ್ ರೌಂಡಿಗೆ ಹೋಗಬೇಕಾಗತ್ತೆ. ಅಂದರೆ ನೆಕ್ಸ್ಟ್ ರೌಂಡಿಗೆ ವೇಟ್ ಮಾಡಬೇಕು, ಮತ್ತು ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಆವಾಗ ನಿಮಗೆ ಕಾಲೇಜ್ ಆಯ್ಕೆ ಆಗೋದು ಪ್ರೊಸೀಜರ್ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಯಾರಿಗೆ ಸ್ಟಾರ್ ಈ ರೀತಿಯಾಗಿ ಬಂದಿದೆ ಅವರಿಗೆ ಯಾವುದೇ ಥರಂಥ ಸೀಟ್ ಸಿಕ್ಕಿಲ್ಲ. ಆಮೇಲೆ ಅವರು ಒಂದು ಕಾರಣ ಆಯಿತು. ಇನ್ನೊಂದು ಏನಂತಂದರೆ, ಅವರು ಸಫಿಷಿಯೆಂಟ್ ಆದಂಥ ಆಪ್ಷನ್ ಎಂಟ್ರಿಗಳನ್ನು ಇಲ್ಲಿ ಮಾಡಿಲ್ಲ. ಅಂದರೆ ಭಾಳಷ್ಟು ಕಾಲೇಜ್ಗಳನ್ನು ಇಲ್ಲಿ ನೀವು ಎಂಟ್ರಿ ಮಾಡಿಲ್ಲ. ಅದಾದಮೇಲೆ ಇನ್ನೊಂದು ಏನಂತಂದರೆ, ನೀವು ಆಪ್ಷನ್ ಎಂಟ್ರಿ ಮಾಡಿರುವಂಥ ಕಾಲೇಜುಗಳಲ್ಲಿ ನಿಮ್ಮ ಕಾಸ್ಟಿಗೆ ಪರ್ಸೆಂಟೇಜ್ ಸೀಟ್ ಲಭ್ಯವಿಲ್ಲ ಅಂತ ಅರ್ಥ.